ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಚಂದು ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬಂದು ಡಿಮಾರ್ಟ್ಗೆ ಬಂದಿದ್ವಿ, ಸ್ವಲ್ಪ ಶಾಪಿಂಗ್ ಇತ್ತು. ಹಾಗಾಗಿ ನೈಟ್ ಊಟ ಎಲ್ಲ ಮುಗಿಸ್ಕೊಂಡು ಆಲ್ರೆಡಿ ಒಂದು 8 ಗಂಟೆ ಆಗಿತ್ತು ಅಂತ ಅಂದ್ಕೊತೀನಿ. ಇವಾಗ ಬಂದೆ, ಯಾಕೆಂದರೆ ಸ್ವಲ್ಪ ಜನ ಕೂಡ ಕಮ್ಮಿ ಇರ್ತಾರೆ ಅಂತ. ಹಾಗೆ ಟೈಮ್ ಕೂಡ ಇರಲಿಲ್ಲ ಡೇ ಟೈಮಲ್ಲಿ ಬರೋದಕ್ಕೆ. ಮಗಳನ್ನ ಕರ್ಕೊಂಡು ಒಬ್ಬಳೇ ಬರೋದು ಕಷ್ಟ ಆಗಿಬಿಡುತ್ತೆ ಇಬ್ಬರೂ. ಹಾಗಾಗಿ ಹಸ್ಬೆಂಡ್ ಈಗ ಫ್ರೀ ಇದ್ದರು, ಸ್ವಲ್ಪ ಅವರು ಕೂಡ ಬ್ಯುಸಿ ಇರ್ತಾರೆ ಈಗ. ಹಾಗಾಗಿ ಡೇ ಟೈಮಲ್ಲಿ ಹೋಗೋದಕ್ಕಾಗೋದೇ ಇಲ್ಲ. ಸರಿ ಅಂತ ಹೇಳ್ಬಿಟ್ಟು ಒಂದು 8 ಗಂಟೆ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನಿಧಾನಕ್ಕೆ ಏನು ಬೇಕೋ ಎಲ್ಲ ತೊಗೊಂಡೋಗೋಣ ಅಂತ. ಹಾಗೆ ನಾನು ಮಗಳನ್ನ ಎತ್ಕೊಂಡಿದ್ದೆ, ಹಸ್ಬೆಂಡ್ ಸ್ವಲ್ಪ ಪ್ಯಾಕ್ ಮಾಡ್ಕೊತಾ ಇದ್ರು. ಅವ್ರಿಗೆ ಬೇಗ ಬೇಗ ಮಾಡೋದಕ್ಕಾಗೋದಿಲ್ಲ. ಸರಿ ಬನ್ನಿ ನಾನೇ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಐಟಮ್ ಎಲ್ಲ ಲಿಸ್ಟ್ ಮಾಡಿಕೊಂಡು ಹೋಗಿ ಅಂದರೆ ಡಿಮಾರ್ಟಲ್ಲಿಗೆ ಅಂದರೆ ನಮ್ಗೆ ಎಷ್ಟು ಬೇಕಷ್ಟು ನಾವೇ ಕವರ್ಗೆ ಏನು ಐಟಮ್ ಬೇಕೋ ಅದನ್ನು ಹಾಕ್ಕೋಬೇಕು. ಅವರಲ್ಲಿ ವೆಯ್ಟ್ನ ಚೆಕ್ ಮಾಡಿಬಿಟ್ಟು ಸೀಲ್ ಹಾಕಿ ಕೊಡ್ತಾರೆ ನಮಗೆ, ಆ ರೀತಿ ಇರುತ್ತೆ. ಹಾಗಾಗಿ ಡಿಮಾರ್ಟ್ಗೆ ಹೋಗಿರೋರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಹೇಳಿದೆ. ಹಾಗೆ ಕೆಲವೊಂದು ಡ್ರೈ ಫ್ರೂಟ್ಸ್ ಬೇಕಿತ್ತು ಮೇಯ್ನು. ಈಗ ಮಗಳಿಗೆ ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆಗಿ 1 ವೀಕ್ ಆಯಿತು. ಲಾಸ್ಟ್ ಮಂಡೆಯಿಂದನೇ ಅವಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಈಗ ಸ್ನ್ಯಾಕ್ಸ್ ಒಂದು ಹೇಳಿದ್ದಾರೆ. ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಡ್ರೈ ಫ್ರೂಟ್ಸ್ ತೊಗೊಂಡೋಗಿದ್ದೆ, ಅದ್ರದ್ದು ಲಡ್ಡು ಮಾಡಿದ್ದೆ. ಹಾಗಾಗಿ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿತ್ತು. ಹಾಗಾಗಿ ಈಗ ತಗೊಂಡೋಗೋಣ ಅಂತಲೇ ಮೇಯ್ನ್ ಅದಕ್ಕೋಸ್ಕರನೇ ಬಂದ್ವಿ. ಹಾಗೆ ಲಿಕ್ವಿಡ್ ಕೂಡ ಎಲ್ಲ ಖಾಲಿ ಆಗಿದ್ವು. ಎಲ್ಲ ತೊಗೊಂಡು ಸಂಜೆ ಟೈಮ್ ಆದರೆ ನಿಧಾನಕ್ಕೆ ತೊಗೊಂಡು ಹೋಗ್ಬೋದು ಅಂತ ಬಂದ್ವಿ. ಆಲ್ರೆಡಿ ಒಂದು 20 ಡೇಸ್ ಬ್ಯಾಕ್ ಬಂದಿದ್ದೆ. ಆಗ ಕೂಡ ಕೆಲವೊಂದು ದಿನಸಿ ಐಟಮ್ ಎಲ್ಲ ತೊಗೊಂಡೋಗಿದ್ದೆ. ಕೆಲವೊಂದು ಹೇಗೆ ಎಲ್ಲ ತೊಗೊಂಡೋಗೋಣ ಅಂತ ಅಂದರೂ ಮರ್ತ್ಬಿಡ್ತೀವಿ. ಹಾಗಾಗಿ ಇವತ್ತು ಈ ಐಟಮ್ಗಳ್ನ ತೊಗೊಂಡು ಹೋಗಬೇಕಿತ್ತು. ಹಾಗಾಗಿ ಬಂದ್ವಿ. ಹಾಗೆ ಡೇಟ್ಸಲ್ಲಿ ಯಾವ್ದು ತೊಗೊಳ್ಳೋಣ ಅಂತ ನೋಡ್ತಾ ಇದ್ವಿ. ತುಂಬಾ ಪ್ರೈಸ್ ಎಲ್ಲನೂ ಹೈ ಆಗಿದೆ. ಮೊದಲು 100 ರುಪೀಸು 105 ರೂಪಾಯಿಗೆಲ್ಲ ಬರ್ತಾಯಿತ್ತು ಪ್ಯಾಕೆಟ್ದು ಲಯನ್ ಡೇಟ್ಸ್ದು. ಈಗ ಬಂದು 145 ಏನೋ ಆಗಿದೆ. ಅದನ್ನೇ ಹೇಳ್ತಾಯಿದ್ರು ಹಸ್ಬೆಂಡು. ಹಾಗೆ ಏನೇನು ಐಟಮ್ ಇಲ್ಲ ಅಂತ ನೋಡ್ಕೊಂಡಿದ್ದೆ ಒಂದು ಸರಿ. ನಾನು ಕೆಲವೊಂದು ಟೈಮೆಲ್ಲ ಲೀಸ್ಟ್ ಹಾಕ್ಕೊಬಿಡ್ತೀನಿ. ನಮ್ಮ ಹಸ್ಬೆಂಡ್ಗೆ ಹೇಗೆ ಅಂದರೆ ಈಗ ಹೋದಾಗ ಎಷ್ಟಾದರೂ ಐಟಮ್ ಕೊಡಿಸ್ತಾರೆ. ಬಟ್ ಮಧ್ಯದಲ್ಲಿ ನಾನು ಅದು ಇಲ್ಲ ಇದಿಲ್ಲ, ಅದು ಖಾಲಿ ಆಗಿದೆ, ಅದು ತೊಗೊಬನ್ನಿ ಇದು ತೊಗೊಬನ್ನಿ ಅಂತ ಅವ್ರನ್ನ ಕೇಳೋ ಆಗಿಲ್ಲ. ಬೈತಾರೆ. ಒಂದು ಸರಿ ಲೀಸ್ಟ್ ಮಾಡ್ಕೊಂಡು ಏನಿಲ್ಲ ಏನಿದೆ ಅಂತ ನೋಡಿ ತೊಗೋಬೇಕು ಅಂತ. ಹಾಗೆ ಪಾಂಡ್ಸ್ ಕ್ರೀಮ್ ಕೂಡ ಖಾಲಿ ಆಗಿತ್ತು. ಹಾಗಾಗಿ ಅದನ್ನು ಕೂಡ ತೊಗೊಂಡೆ. ಹಾಗೆ ಆನ್ಲೈನ್ಗೂ ಇಲ್ಲಿಗೂ ತುಂಬಾ ಪ್ರೈಸು ಡಿಫ್ರೆನ್ಸ್ ಇರುತ್ತೆ. ಆನ್ಲೈನಲ್ಲಿ ಕೆಲವೊಂದು ಅದು ಕಮ್ಮಿ ಇರುತ್ತೆ, ಕೆಲವೊಂದು ಇಲ್ಲಿ ಕಮ್ಮಿ ಇರುತ್ತೆ. ಬಟ್ ನಾನು ಮ್ಯಾಚ್ ಮಾಡಿ ನೋಡಿದಾಗ ಕೆಲವೊಂದೆಲ್ಲ ಡಿಮಾರ್ಟಲ್ಲೇ ಆನ್ಲೈನ್ಗಿಂತ ಕಮ್ಮಿ ಅಂತ ಅನ್ನಿಸ್ತು. ಹಾಗೆ ಸರ್ಫೆಕ್ಸಲ್ಲು ಮೇಯ್ನ್ ಖಾಲಿಯಾಗಿತ್ತು. ಅದಿಲ್ಲ ಅಂದರೆ ಈಗ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕೋದಕ್ಕಾಗೋದೇ ಇಲ್ಲ. ಹಾಗಾಗಿ ಅದು ಕೂಡ ಬೇಕಿತ್ತು. ಹಾಗಾಗಿ ಇವತ್ತು ಹೋಗಿ ಎಲ್ಲನೂ ತೊಗೊಂಡು ಬರೋಣ ಅಂತ ಹೋದ್ವಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಯಾರೆಲ್ಲ ಡಿಮಾರ್ಟ್ಗೆ ಹೋಗಿ ಶಾಪಿಂಗ್ ಮಾಡ್ತೀರಾ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾವು ನಮಗೆ ನಿಯರ್ ಬೈ ಇದೆ, ತುಂಬಾ ದೊಡ್ಡದಿದೆ ಇದು ಡಿಮಾರ್ಟು. ಹಾಗಾಗಿ ಮಂತ್ಲಿ ಒನ್ಸ್ ಹೋಗ್ತಾನೆ ಇರ್ತೀವಿ. ಏನೇನು ಬೇಕಾ ಐಟಮ್ ಎಲ್ಲನೂ ಆಲ್ಮೋಸ್ಟ್ ಇಲ್ಲೇ ತೊಗೊಂಡು ಬರ್ತೀವಿ. ಮಧ್ಯದಲ್ಲ ಹೇಳಿನಲ್ಲ ಹಸ್ಬೆಂಡ್ಗೆ ಅದಿಲ್ಲ ಇದಿಲ್ಲ ಅಂತ ಹೇಳೋ ಹಾಗಿಲ್ಲ ಅವ್ರಿಗೆ. ಒಂದು ಸರಿ ಈ ರೀತಿ ಹೋದಾಗ ಎಲ್ಲನೂ ತೊಗೊಂಡು ಬಂದುಬಿಡಬೇಕು. ಹಾಗೆ ಪನ್ನೀರನ್ನ ಆನ್ಲೈನಲ್ಲಿ ತರಿಸಿದ್ದೆ, ಪನ್ನೀರೇನು ತೊಗೊಂಡ್ಲಿಲ್ಲ. ಈಗ ಆಲ್ಮೋಸ್ಟ್ ದಿನಸಿ ಎಲ್ಲ ಆಯಿತು. ಮತ್ತು ಸ್ವಲ್ಪ ಈಗ ಡ್ರೈ ಫ್ರೂಟ್ಸ್ನ ನೋಡೋಣ ಅಂತ ಬಂದ್ವಿ. ನನ್ನ ಮಗಳಂತೂ ಅಲ್ಲಿರೋ ಅಂಥ ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ಹಾಕ್ಕೊತಾ ಇರ್ತಾಳಮ್ಮ. ಇದು ಬೇಕು ನನಗೆ ಇದು ಬೇಕು, ಹಾಗೆ ಆಟ ಸಾಮಾನು ಏನೆಲ್ಲ ಇರ್ತವೆ ಅದೆಲ್ಲ ತೊಗೊಂಡು ಹಾಕ್ಕೊತಾ ಇರ್ತಾಳೆ. ಬಟ್ ನಾವು ಜಾಸ್ತಿ ಅದೆಲ್ಲ ಕೊಡ್ಸೋದಕ್ಕೆ ಹೋಗೋದಿಲ್ಲ ಸ್ವೀಟೆಲ್ಲ. ಈಗ ಎಲ್ಲ ತೊಗೊಂಡಿದ್ದಾಯಿತು. ಆಲ್ರೆಡಿ 10 ಗಂಟೆ ಆಗಿತ್ತು. ಅವರು ಕೂಡ ಅನೌನ್ಸ್ ಮಾಡ್ತಾಯಿದ್ರು ಕ್ಲೋಸ್ ಮಾಡ್ತೀವಿ ಎಕ್ಸಿಟ್ ಆಗಿ ಅಂತ. ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಐಟಮ್ನ ತೊಗೊಂಡಿದ್ದಾಯ್ತಲ್ಲ. ಈಗ ಇಲ್ಲಿ ಬಿಲ್ ಹಾಕಿಸ್ತಾ ಇದ್ವಿ. ಹೋದಾಗೆಲ್ಲನೂ 2000 3000 ಮೇಲೆ ಬಿಲ್ ಆಗಿಬಿಡುತ್ತೆ. ನಾವು ಹೇಗೆ ಐಟಮ್ನ ಸ್ವಲ್ಪ ತೊಗೊಳ್ಳೋಣ ಅಂದರೂ ಕೂಡ ಆಗೋದಿಲ್ಲ. ಅದು ಬಿಲ್ ಹೇಗೆ ಐಟಮ್ಸು ಆಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಹಾಗೆಲ್ಲ ಚಿಕ್ಕ ಪುಟ್ಟ ಅಂಗಡಿಗೆ ಹೋಗ್ಬಿಟ್ಟು 1000 ಒಳಗಡೆ ಐಟಮ್ನ ತೊಗೊಂಡು ಬರ್ತಾಯಿದ್ರು. ಬಟ್ ಈಗ ಎಲ್ಲದ್ರದ್ದು ಪ್ರೈಸ್ ಕೂಡ ಇದೆಯಲ್ಲ, ಹಾಗಾಗಿ ಪ್ರೈಸ್ ಹೇಗಾಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ತುಂಬಾ ಕಾಸ್ಟ್ಲಿ ಅಲ್ವ. ಹಾಗಾಗಿ ಎಲ್ಲ ಟೋಟಲ್ ಬಿಲ್ ಬಂದು 3000 ಸಮಥಿಂಗ್ ಆಗಿತ್ತು. ಹಾಗೆ ಮನೆಗೆ ಬಂದು ನನ್ನ ಮಗಳು ಎಲ್ಲನೂ ತೆಗ್ದಿಡ್ತಾ ಇದ್ಲು. ಅವಳೇ ಕೂಡ ಕೆಲವೊಂದು ಐಟಮ್ ಎಲ್ಲ ತೆಗ್ದು ಎತ್ತಿಟ್ಲು. ಈಗ ನಾನು ಕೂಡ ಏನೆಲ್ಲ ಐಟಮ್ ತಂದೆ ಅಂತ ಒಂದು ಸರಿ ಕ್ರಾಸ್ ಚೆಕ್ ಮಾಡ್ಕೊತಾ ಇದ್ದೆ. ಹಾಗೆ ನಾನೊಂದು ಸರಿ ಇದು ಮಾಡ್ತೀನಿ, ಆನ್ಲೈನಲ್ಲೂ ಇಲ್ಲೂ ಎಷ್ಟು ಪ್ರೈಸ್ ಡಿಫ್ರೆನ್ಸ್ ಇದೆ ಅಂತ ಕೂಡ ಕೂತ್ಕೊಂಡು ನೋಡ್ತಾ ಇದ್ದೆ.
ಎಲ್ಲ ಐಟಮ್ನು ಟ್ಯಾಲಿ ಮಾಡೋದಕ್ಕಾಗೋದಿಲ್ಲ. ಕೆಲವೊಂದು ಮೇನ್ ಐಟಮ್ ಏನಿರುತ್ತೆ ಅದು. ಅದರಲ್ಲೂ ಆನ್ಲೈನಲ್ಲಿ ಹೇಗುತ್ತೆ, ಈಗ ಫ್ಲಿಪ್ಕಾರ್ಟಲ್ಲಿ ಅಥವಾ ಮತ್ತು ಜೆಪ್ಟೋದಲ್ಲಿ ಇದರಲ್ಲಿ ಎರಡರಲ್ಲೇ ನಾನು ಜಾಸ್ತಿ ತರಿಸೋದು. ಅದರಲ್ಲಿ ಕೆಲವೊಂದು ಟೈಮಲ್ಲಿ ಕೆಲವೊಂದು ಐಟಮ್ ಆಯ್ ತೋರಿಸ್ತಾರೆ, ಕೆಲವೊಂದು ಟೈಮು ಕೆಲವೊಂದು ಐಟಮ್ನ ಕಡಿಮೆ ತೋರಿಸಿರ್ತಾರೆ. ಹಾಗಾಗಿ ಅಲ್ಲೂ ಕೂಡ ನಾವು ಯಾವುದೇ ರೀತಿ ಕ್ಯಾಲ್ಕುಲೇಟ್ ಮಾಡೋಕ್ಕಾಗೋದಿಲ್ಲ. ಈಗ ಸರ್ಫ್ ಎಕ್ಸೆಲ್ದು ನಾವು ಫಸ್ಟು ನೋಡಿದೆ ಇಲ್ಲಿ 2 ಲೀಟರ್ಗೆ 300 ಸಮಥಿಂಗ್ ತೋರಿಸ್ತಾಯಿದ್ರು. ಮತ್ತು ಬೆಳಗ್ಗೆ ನೋಡಿದಾಗ 299 ತೋರಿಸಿರೋ. ನೈಟ್ ತೊಗೊಬಂದ್ವಿ, ನೆಕ್ಸ್ಟ್ ಡೇ ಬೆಳಗ್ಗೆ ನೋಡಿದಾಗ 299 ತೋರಿಸಿರೋ. ಹಿಂಗೆ ಮತ್ತು ಒಂದು ಸರಿ ನೋಡಿದಾಗ 336 ರುಪೀಸ್ ಏನೋ ತೋರಿಸ್ತಾಯಿದ್ರು. ಈ ರೀತಿ ಒಂದೊಂದು ಸರಿ ಒಂದೊಂದು ಥರ ಪ್ರೈಸ್ ತೋರಿಸ್ತಾ ಇರ್ತಾರೆ. ಹಾಗೆ ಡಿಮಾರ್ಟಲ್ಲಿ ಹೋದರೆ ಏನು ಅಂದರೆ ನಾವು ನೋಡಿಬಿಟ್ಟು ಏನೇನು ಬೇಕೋ ಐಟಮ್ನ ಎತ್ಕೊಬಿಡ್ಬೋದು. ಆನ್ಲೈನಲ್ಲಿ ಅಂದರೆ ಸರ್ಚ್ ಮಾಡಿಕೊಂಡು ಕೆಲವೊಂದು ಐಟಮ್ ಸಿಗುತ್ತೆ, ಕೆಲವೊಂದು ಐಟಮ್ ಸಿಗೋದಿಲ್ಲ. ಅಲ್ಲೆಲ್ಲನೂ ಸರ್ಚ್ ಮಾಡಿಕೊಂಡು ನೋಡಿ ಬುಕ್ ಮಾಡೋದು ಅದು ಸ್ವಲ್ಪ ಯಾಕೋ ರಿಸ್ಕ್ ಅನಿಸ್ಬಿಡುತ್ತೆ. ಎಲ್ಲ ಐಟಮು ಮಾಡೋದಿಲ್ಲ ಆನ್ಲೈನಲ್ಲಿ. ಯಾವುದಾದ್ರೂ ತುಂಬ ಪ್ರೈಸ್ ಕಮ್ಮಿ ಇದೆ, ಇಲ್ಲ ಅಂದರೆ ಎಮರ್ಜೆನ್ಸಿ ಬೇಕು ಅಂದರೆ ಮಾತ್ರ ಮಾಡ್ತೀನಿ. ಇಲ್ಲಾಂದರೆ ಆಲ್ಮೋಸ್ಟ್ ನಾನು ಡಿಮಾರ್ಟ್ಗೆ ಹೋಗಿ ತೊಗೊಬರ್ತೀನಿ. ಡಿಮಾರ್ಟಲ್ಲೇ ಬೆಟರ್ ಅಂತ ಅನಿಸುತ್ತೆ ಆನ್ಲೈನ್ಗಿನ್ನ. ಹಾಗಾಗಿ ಯಾರೆಲ್ಲ ಡಿಮಾರ್ಟ್ ಬೆಟರ್ ಅಂತ ಅನಿಸುತ್ತೆ ಕಮೆಂಟ್ ಮಾಡಿ ನೋಡೋಣ. ಹಾಗೆ ಎಲ್ಲನೂ ಸ್ವಲ್ಪ ಐಟಮ್ ಎಲ್ಲ ಎತ್ತಿಟ್ಟೆ, ಅಂದರೆ ಎಲ್ಲನೂ ಎತ್ತಿಡೋದಕ್ಕಾಗಲಿಲ್ಲ, ತೆಗ್ದಿಟ್ಟು ನೋಡಿಕೊಂಡೆ ಐಟಮ್ ಎಲ್ಲ. ಏಕೆಂದರೆ ಈಗ ಎಲ್ಲನೂ ಆಯಿಲ್ ಪ್ಯಾಕೆಟ್ ಇವೆಲ್ಲ ಮಿಕ್ಸ್ ಬಂದಿರ್ತೀವಿ, ಅವನ್ನೆಲ್ಲ ಸ್ವಲ್ಪ ತೆಗ್ದು ಸೈಡ್ಗೆ ಇಡಬೇಕು. ಇಲ್ಲಾಂದರೆ ಒಂದ್ರ ಮೇಲೆ ಒಂದು ವೈಟ್ ಇರುತ್ತಲ್ಲ, ಸ್ವಲ್ಪ ಹೋದರೆ ಆಯಿತು ಅಂತೇಳ್ಬಿಟ್ಟು ಎಲ್ಲ ತೆಗ್ದಿಟ್ಟೆ. ಹಾಗೆ ಇನ್ನು ಟೈಮ್ ಕೂಡ ಆಗಿದೆ, ಹಸ್ಬೆಂಡು ಮಗಳು ಎಲ್ಲ ಮಲ್ಕೊಂಡ್ರು. ಈಗ ನಾನು ಇನ್ನೂ ಮಲ್ಕೋಬೇಕು. ಹಾಗೆ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತೇಳ್ಬಿಟ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಬೆಳಗ್ಗೆ ಎದ್ದು ಅದನ್ನು ಮಾಡ್ತೀವಿ ಅಂದರೆ ತುಂಬಾ ರಿಸ್ಕಿ ಅನಿಸ್ಬಿಡುತ್ತೆ. ನೈಟು ಆಲ್ಮೋಸ್ಟ್ ಕಿಚನ್ ಕ್ಲೀನ್ ಆಯಿತು ಅಂದರೆ ಬೆಳಗ್ಗೆ ಎದ್ದು ಟಿಫನ್ ಎಲ್ಲ ಮಾಡೋದಕ್ಕೆ ಆಗಲಿ, ಒಂದು ಕೆಲಸ ಮಾಡೋದಕ್ಕೆ ಆಗಲಿ ಇಂಟ್ರೆಸ್ಟ್ ಇರುತ್ತೆ. ಕಿಚನ್ನು ಹಾಗೆ ಇತ್ತು ಅಂದರೆ ಬೆಳಗ್ಗೆ ಎದ್ದು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟೇ ಇರೋದಿಲ್ಲ. ಹಾಗೆ ಒಂದು ಗ್ಲಾಸು ಬಿಸಿನೀರನ್ನ ಕುಡಿದ್ಬಿಟ್ಟು ನೈಟು ಹಾಗೆ ಐಟಮ್ ಕೂಡ ಎತ್ತಿಟ್ಟಿಲ್ಲ, ಇನ್ನೂ ಅಲ್ಲೇ ಇದೆ. ಆದರೆ ಎತ್ತಿಡ್ತೀನಿ, ಇಲ್ಲಾಂದರೆ ಬೆಳಗ್ಗೆ ಎತ್ತಿಟ್ಕೊಳ್ಳೋದು. ಈಗ ಮಲ್ಕೋಬೇಕು. ಹಾಗೆ ಮಗಳದ್ದು ಬುಕ್ಸ್ ಎಲ್ಲ ಬೈಂಡ್ ಹಾಕೋದಿತ್ತು, ಅದನ್ನು ಕೂಡ ಹಾಕಿ ಮುಗಿಸ್ದೆ ಮಧ್ಯಾಹ್ನ. ಹಾಗೆ ಒಂದು ಬ್ಲೌಸ್ ಇತ್ತು, ಎಮರ್ಜೆನ್ಸಿಗೆ ಕೊಟ್ಟಿದ್ದರು, ಅದನ್ನು ಕೂಡ ಸ್ಟಿಚ್ ಮಾಡಿದೆ. ಈಗ ಮಾಡ್ಬೋದಾಗಿತ್ತು, ಬಟ್ ಸ್ವಲ್ಪ ಶಾಪಿಂಗ್ ಹೋದ್ನಲ್ಲ ಡಿಮಾರ್ಟ್ಗೆ, ಹಾಗಾಗಿ ಅದು ಇನ್ನೂ ಸ್ವಲ್ಪ ಹಾಗೆ ಪೆಂಡಿಂಗ್ ಇದೆ. ಹಾಗಾಗಿ ಅದನ್ನು ಕಂಪ್ಲೀಟ್ ಮಾಡಬೇಕು. ಬೆಳಗ್ಗೆ ಎದ್ಬಿಟ್ಟು ಅದನ್ನು ಸ್ಟಿಚಿಂಗ್ ಕಂಪ್ಲೀಟ್ ಮಾಡ್ತೀನಿ. ಹಾಗೆ ಸ್ಯಾರಿಗೂ ಕೂಡ ಇನ್ನೂ ಜಿಗ್ಜಾಗ್ ಮಾಡಬೇಕಿತ್ತು, ಹಾಗಾಗಿ ಅದನ್ನು ಕೂಡ ಹಾಗೆ ಇಟ್ಟಿದ್ದೆ. ಹಾಗೆ ಐಟಮ್ ಕೂಡ ಅಷ್ಟೇ ಸ್ವಲ್ಪ ಎಲ್ಲ ಹೀಗೆ ತೆಗ್ದಿಟ್ಟಿದ್ದೀನಿ, ಬೆಳಗ್ಗೆ ಎತ್ತಿಟ್ಕೊತೀನಿ. ಇದು ಸೋಪಿನ ಪೌಡರ್ ಮಗಳದ್ದು ಬಟ್ಟೆ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ನೆನೆಸೋದಕ್ಕೆಲ್ಲ ಬೇಕಾಗುತ್ತೆ. ಮಿಷಿನ್ಗೆ ಮಗಳದ್ದು ಬಟ್ಟೆಗಳೆಲ್ಲ ಹಾಕೋದಕ್ಕಾಗೋದಿಲ್ಲ, ದೊಡ್ಡವರು ಹಾಕೋಬೋದು. ಹಾಗಾಗಿ ಆಲ್ಮೋಸ್ಟು ಮಕ್ಕಳೆಲ್ಲ ನಾನು ಬಟ್ಟೆನ ಕೈಯಲ್ಲೇ ವಾಶ್ ಮಾಡ್ತೀನಿ. ಹಾಗಾಗಿ ಅದು ಕೂಡ ಒಂದು. ಹಾಗೆ ಮನೆಗೆ ಏನೇನು ಐಟಮ್ ಬೇಕಿತ್ತು ಎಲ್ಲ ಕೂಡ ಅಷ್ಟೇ ಒಂದು ಸೆಟ್ ತೊಗೊಂಡು ಬಂದೆ. ನೈಟು ಎತ್ತಿಡೋದಕ್ಕಾಗಲಿಲ್ಲ, ಹಾಗಾಗಿ ಬೆಳಗ್ಗೆ ಎದ್ದು ಎಲ್ಲನೂ ಎತ್ತಿಡ್ತಾ ಇದ್ದೀನಿ. ಇದು ಸರ್ಫ್ ಎಕ್ಸೆಲ್ ಬಂದು ನಮಗೆ 336 ರುಪೀಸ್ ಏನೋ ಬಿತ್ತು ಅನಿಸುತ್ತೆ ಡಿಮಾರ್ಟಲ್ಲಿ. ಆನ್ಲೈನಲ್ಲೂ ಅಷ್ಟೇ ಇತ್ತು. ಒಂದ್ಸರಿ ನೋಡಿದಾಗ 299 ಕೂಡ ಇತ್ತು. MRPಗಿನ್ನ ಸ್ವಲ್ಪ ಕಡಿಮೆ ಇರುತ್ತೆ, ಬಟ್ ಈಗ ಎಲ್ಲ ಕಡೆ ಅಷ್ಟೇ MRP ಏನಿರುತ್ತೆ ಅದಕ್ಕೆ ಅರ್ಧ ರೇಟ್ ಕೂಡ ಕೆಲವೊಂದು ಕಡೆ ಕೊಡ್ತಾರೆ. ಅದ್ರದ್ದು ಬೆಲೆ ಎಷ್ಟು ಅನ್ನೋದೇ ಗೊತ್ತಾಗೋದಿಲ್ಲ ನಮಗೆ, ಅಷ್ಟು ಕನ್ಫ್ಯೂಸ್ ಆಗಿಬಿಡುತ್ತೆ. ಹಾಗೆ ಇದು ಬಂದು ಉದ್ದಿನ ಕಾಳು ಮತ್ತು ಅವಲಕ್ಕಿ ಮತ್ತು ಸ್ವಲ್ಪ ಹುರ್ಗಡ್ಲೆ. ಲಾಸ್ಟ್ ಒಂದು 20 ಡೇಸ್ ಬ್ಯಾಕು ನನ್ನ ಅದನ್ನ ಕೂಡ ಬಂದಿದ್ದರು. ಹಾಗೆಲ್ಲ ಹೋಗಿ ಸ್ವಲ್ಪ ರೇಷನ್ ಎಲ್ಲ ತೊಗೊಂಡು ಬಂದಿದ್ದೆ. ಈಗ ಸ್ವಲ್ಪ ಮೇಯ್ನ್ ಯಾವ್ದು ಖಾಲಿಯಾಗಿದೆ ಅದನ್ನು ಮಾತ್ರ ತೊಗೊಂಡು ಬಂದೆ. ಡ್ರೈ ಫ್ರೂಟ್ಸ್ ಇರಲಿಲ್ಲ, ಹಾಗಾಗಿ ಅದನ್ನು ತೊಗೊಂಡು ಬಂದೆ. ಹಾಗೆ ಇದು ಬಟಾಣಿಲಿ ಗ್ರೀನ್ದು ಇರಲಿಲ್ಲ, ಇದು ವೈಟ್ ಇದೆ. ಅದು ಏನು ಡಿಫ್ರೆನ್ಸು ಅಂತಲೇ ಗೊತ್ತಾಗೋದಿಲ್ಲ. ಮತ್ತು ಏಲಕ್ಕಿ ಅಂತೂ ಸಿಗ್ತಾನೆ ಇಲ್ಲ ನನಗೆ. ಒಂದು 2-3 ಸರಿ ಡಿಮಾರ್ಟ್ಗೆ ಹೋದಾಗ ನೋಡಿದ್ದೀನಿ, ಏಲಕ್ಕಿ ಖಾಲಿನೇ ಆಗಿತ್ತು. ಹಾಗೆ ಸಾಸಿವೆ ಮತ್ತು ದ್ರಾಕ್ಷಿ, ಗೋಡಂಬಿ, ಉಪ್ಪು, ಈ ಥರದ್ದು ಕೆಲವೊಂದು ಐಟಮು ಮೇಯ್ನ್ ಎಣ್ಣೆ, ಉಪ್ಪು ಈ ಥರದ್ದು ಎಷ್ಟು ತಂದರೂ ಕೂಡ ಖಾಲಿ ಆಗಿಬಿಡುತ್ತೆ. ಉಪ್ಪೆಲ್ಲ ಸ್ಟಾಕ್ ಇತ್ತು, ಬಟ್ ಏನು ಅಂದರೆ ಹೋದಾಗ ಅವೆಲ್ಲ 1-2 ಮೇಯ್ನ್ ಥಿಂಗ್ಸ್ನ ಹಾಕ್ಕೊಂಡು ಬರ್ತಾ ಇರ್ತೀನಿ, ಯಾಕೆಂದರೆ ಅದು ಯಾವಾಗ ಖಾಲಿ ಆಗುತ್ತೆ ಅಂತ ಗೊತ್ತಾಗೋದಿಲ್ಲ. ಹಾಗೆ ನಮಗೆ ಇಲ್ಲಿ ನಿಯರೆಸ್ಟ್ ಅಂಗಡಿ ಕೂಡ ಯಾವುದೂ ಇಲ್ಲ, ಬೇಕು ಅಂದರೆ ಬಸ್ ಸ್ಟಾಪ್ಗೆ ಹೋಗಬೇಕು. ಹಾಗಾಗಿ ನಾನು ಸ್ವಲ್ಪ ಹೆಚ್ಚಾಗೆ ತಂದಿಟ್ಕೊಬಿಡ್ತೀನಿ. ಹಾಗೆ ಡ್ರೈ ಫ್ರೂಟ್ಸ್ದೇ ಪ್ರೈಸ್ ಎಲ್ಲ ಜಾಸ್ತಿ ಇರುತ್ತೆ. ಇದಿಷ್ಟಕ್ಕೇ ಒಂದು 1,000 ರೂಪಾಯಿನೋ ಆಗಿದೆ, ಆಲ್ಮೋಸ್ಟು 1,000 ರೂಪಾಯಿ ಮೇಲೆ ಆಗಿದೆ. ಬರೀ ಗೋಡಂಬಿ, ಬಾದಾಮಿ ಮತ್ತು ದ್ರಾಕ್ಷಿ, ಹಾಗೆ ಡೇಟ್ಸ್ ತೊಗೊಬಂದೆ. ಪಿಸ್ತಾ ಅವೆಲ್ಲ ತಂದು ನಾನು ಇದನ್ನು ಡ್ರೈ ಫ್ರೂಟ್ಸ್ ಪೌಡರ್ ಕೂಡ ಮಾಡಿಟ್ಕೊಂಡಿದ್ದೀನಿ. ಅದು ಪೌಡರ್ ಕೂಡ ಇದೆ, ಅದನ್ನು ಉಂಡೆ ಮಾಡಬೇಕು.
ಹಾಗೆ ಇದು ರಾಜ್ಮಾ ಕೂಡ ತೊಗೊಬಂದೆ, ನೆನೆಸ್ಬಿಟ್ಟು ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಹಾಗೆ ಒಂದು ಲೈಟರ್ ಕೂಡ ಅದು ಹಾಳಾಗಿತ್ತು ಮನೇಲಿರೋದು, ಹಾಗಾಗಿ ಹೊಸದು ಲೈಟರು. ಹಾಗೆ ಅದರಲ್ಲಿ ಒಂದು ನೈಫ್ ಕೂಡ ಕೊಟ್ಟಿದ್ದಾರೆ. ಸ್ವಲ್ಪ ಕೆಲವೊಂದು ಐಟಮ್ ಯಾವುದೆಲ್ಲ ಬೇಕು ಅದನ್ನು ತೊಗೊಂಡು ಬಂದೆ. ಕೆಲವೊಂದು ಐಟಮ್ ಅಲ್ಲೂ ಕೂಡ ಈ ಬಟ್ಟೆ ಈ ಥರದ್ದೆಲ್ಲ ಸ್ವಲ್ಪ ಇರುತ್ತೆ, ಕೆಲವೊಂದು ಮನೆಗೆ ಬೇಕಿರೋಂಥ ಐಟಮ್ ಕೂಡ ಎಲ್ಲ ಸಿಗುತ್ತೆ. ಬಟ್ ನನಗೆ ಏನು ಅವಶ್ಯಕತೆ ಇರುತ್ತೆ ಅದು ಮಾತ್ರ ತೊಗೊಂಡು ಬರ್ತೀನಿ. ನಮಗೆ ನಿಯರ್ ಬೈ ಇದೆಯಲ್ಲ, ತುಂಬ ಸರಿ ಮಂತ್ಲಿಗೆ ಒಂದು ಸರಿ ಹೋಗ್ತಾನೆ ಇರ್ತೀವಿ ನಾವು. ಓಕೆ, ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.